ಒಂದು ದಿನದ ಅಧಿವೇಶನಕ್ಕೆ 60 ಲಕ್ಷ ಖರ್ಚಾಗುತ್ತೆ, 10 ದಿನದ ಅಧಿವೇಶನಕ್ಕೆ 6 ಕೋಟಿ ಖರ್ಚಾಗುತ್ತೆ. ಆದರೆ ಗಂಭೀರ ಚರ್ಚೆ ಆಗಬೇಕಾಗಿತ್ತು, ಅಲ್ಲಿ ಕಾಮಿಡಿ ಶೋ ಆಗ್ತಾ ಇದೆ. ನೋಡಿ ಅಧಿವೇಶನ ಏನಾಗ್ತಾ ಇದೆ. ಸಭಾಪತಿಯವರೇ ನೋಡಿ ಏನು ಹೇಳ್ತಿದೆ ಅನ್ನೋದೇ ಮರ್ತೋಯ್ತು ಈ ಗಲಾಟೆ ಒಳಗಡೆ. ಈ ಹಾಲಿಗೆ ಬಂದ ಎಮ್ಮೆ ಕರೆ ರೇಟ್ ಯಾಕೆ? ಏನು ಮರ ಬಾಯಾಯ್ತು ಬಡಾಯ್ತು. ಅಯ್ಯೋ ನನಗೆ ಮರೆತು ಹೋಯ್ತು. ಸಭಾಪತಿಯವರೇ ನೋಡಿ ಏನು ಹೇಳ್ತಿದೆ ಅನ್ನೋದೇ ಮರ್ತೋಯ್ತು ಈ ಗಲಾಟೆ ಒಳಗಡೆ. ಹಿಂಗೆಲ್ಲ ದಾರಿ ತಪ್ಪಲಿ ಅಂತಲೇ ಮಧ್ಯ ಇದ್ದೇಳೋದು. ಹಾಲಿಗೆ ಬಂದು ಎಮ್ಮೆ ರೇಟ್ ಕೇಳ್ತೀರಾ? ಅಧಿಕಾರಿಗಳು ಏನು ಉತ್ತರ ಕೊಟ್ಟಿರ್ತಾರೆ ಅದನ್ನ ಸಚಿವರು ಕೊಟ್ಟಿರ್ತಾರೆ. ವಾಸ್ತವ ಪರಿಸ್ಥಿತಿನ ಹೇಳ್ಬೇಕಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ. ಈ ಹಾಲಿಗೆ ಬಂದ ಎಮ್ಮೆ ಕರೆ ರೇಟ್ ಯಾಕೆ? ನಯನ ಮೇಲೆ ಸಿಡಿದೆದ್ದ ಶಿವಲಿಂಗಣ್ಣ. ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ನಿಯಮ 69 ಏನು ಕನ್ವರ್ಟ್ ಮಾಡಿದ್ರಿ? ನಾನು ನಿಯಮ 60 ತಂದಿರೋದು, ನೇರವಾಗಿ 69 ತಂದಿದ್ರೆ ಅದು ನಿಯಮ 60 ತಂದು ಈಗ ಸೋಮನೆ ಒಟ್ಟಾರೆ ಮೈಕ್ ಕೊಟ್ಟದಲ್ಲಿ ಮಾತಾಡ್ತಾರೆ, ನಾನು ಕೇಳೋದಿಲ್ಲ. ಭೋಜೇಗೌಡರ ಬಗ್ಗೆ ಸಿದ್ದು ಮಾತಿಗೆ ಫುಲ್ ನಗು. ಭೋಜೇಗೌಡ ಬಹಳ ಜನಕ್ಕೆ ದಾರಿ ತಪ್ಪಿಸ್ಬೋದು, ನನಗೆ ತಪ್ಸಕ್ಕಾಗಲ್ಲ. ಅವ್ನು ತಪ್ಸಕ್ ಪ್ರಯತ್ನನೂ ಮಾಡಲ್ಲ. ಯಾವಾಗ ವಿಶ್ವಾಸ ಇದೆ ನೀನೇ ಒಂದೊಂದ್ಸರಿ ಕೈ ಕೊಟ್ಬಿಡ್ತೀಯ ನನಗೆ, ಅದೇ ಬಂದಿರೋ ಸಿಟಿ ರವಿಗೆ ಸಭಾಪತಿ ಫುಲ್ ತರಾಟೆ. ನೋಡಿ ಕೂಡಪ್ಪ. ನೋಡಿ ಒಂದ್ ನಿಮಿಷ ಕೇಳಿ. ಏಯ್ ರವಿ, ಏನು ಮರ ಬಾಯಾಯ್ತು ಬಡಾಯ್ತು. ಕೋಣ ಯಾರು ಹೇಳಿ? ಅದೇನೋ ಕೋಣದ ಮುಂದೆ ಕಿಂದಿರಿ ಬಾರಿಸ್ದಂಗಿದೆ ಅಂತ ಹೇಳಿದ್ರಿ. ಹೌದ್ರಿ, ಕೋಣ ಯಾರು ಗೊತ್ತಾಗ್ಲಿಲ್ಲ ಅಲ್ಲ. ಇಷ್ಟೊತ್ತು ಡಿಸ್ಕಷನ್ ಆಗಿದ್ದು ಕೇಂದ್ರ ಸರ್ಕಾರ, ಈಗ ಕೇಂದ್ರ ಸರ್ಕಾರನ ಕೋಣ. ನೀವು ಇಲ್ಲಿ ಡೈರೆಕ್ಷನ್ ಕೊಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲ ಪಾಪ ಕಾಗೋಡ್ತೀನಿ. ಎಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಇವರೆಲ್ಲ ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ ಅಂತಂದರೆ, ಮತ್ತೆ ಒಬ್ಬ ರೌಡಿ ಅಥವಾ ಒಬ್ಬ ಕ್ರಿಮಿನಲ್ ಇದೇ ಕೆಲಸ ಮಾಡ್ಕೊಂಡಿದ್ದವ ಹಿಂಸೆ ಕೊಟ್ಟರೆ ಬೇರೆ. ಇವರು ಯಾರು? ಇವರೆಲ್ಲ ದರ್ಪ. 5 ಗಂಟೆಗಳ ಕಾಲ ದರ್ಪ, ಶೋ ಆಫ್ ಎಲ್ಲ. ನೋಡು ಹೊಡೆದು ಆಮೇಲೆ ಅದನ್ನು ಶೂಟ್ ಮಾಡ್ಕೋ ಅಂತ ಹೇಳೋದು. ಆಮೇಲೆ ಅವನ ಹತ್ರ ಕ್ಷಮೆ ಕೇಳಿಸಿ ಪವಿತ್ರ ಗೌಡಗೆ ನಾನು ಇನ್ನು ಮುಂದೆ ಹೇಳೋದಿಲ್ಲ, ನಾನು ತಪ್ಪಾಗಿದೆ ಅಂತೇಳಿ ಇದರಲ್ಲಿ ಹಾಕ್ಸೋದು. ಇದೆಲ್ಲ ಯಾವುದೊಂದು ರೋಗ ಕಂಡ್ರಿ ಇದೆಲ್ಲ. 5 ಗಂಟೆ ಕಾಲ ಅಂದರೆ 300 ನಿಮಿಷ ಟಾರ್ಚರ್ ಕೊಟ್ಟಿದ್ದಾರೆ. ಇದು ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಶೆಡ್ನಲ್ಲಿ ಚೀರ್ತಾ ಒದ್ದಾಡ್ತಾ ಇದ್ದಂತೆ ರೇಣುಕಾ ಸ್ವಾಮಿ. ಎದ್ದು ನಿಲ್ಲೋದಕ್ಕೂ ಆಗದಷ್ಟು ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಎದ್ದು ನಿಲ್ಲೋಕ್ಕಾಗ್ತಾ ಇರಲಿಲ್ಲ. ಅಣುವಾಗಿ ಹಿಂಸೆ ಮಾಡಿ ಕೊಂದಿರೋದು ಸತ್ಯ ಅನ್ನೋದನ್ನು ರಿಪೋರ್ಟ್ ಹೇಳ್ತಾ ಇದೆ. ನಿಮಗೆ ಶವ ಸಿಕ್ಕಾಗಿನ ಫೋಟೋ ನೋಡಿದರೆ ಕರಾವಳಿ ತಿಳಿಯುತ್ತೆ. ಎಲ್ಲಿಗೆಲ್ಲ ಹೊಡೆದಿದ್ದಾರೆ. 34 ಕಡೆ ಭೀಕರ ಗಾಯ. ನೀವು ಫೋಟೋ ನೋಡಿದವ್ರು ಮಾತ್ರ ಮಾತಾಡಬೇಕಿಲ್ಲ, ಅಂದ್ರೆ ಮಾತಾಡಬಾರ್ದು ಯಾರು ಕೂಡ. ಫೋಟೋ ನೋಡಿರ್ಬೇಕು ನೀವು. ರೇಣುಕಾ ಸ್ವಾಮಿ ದೇಹದ ಮೇಲಿದ್ದದ್ದು 34 ಭೀಕರ ಗಾಯ. ಇಂಥವರೆಲ್ಲ ಬೇಕಿತ್ತು ಅದಕ್ಕೆ. ದೇಹದ ಮೇಲೆ ಸಿಗರೆಟ್ನಿಂದ ಸುಟ್ಟ ಗುರುತಿದೆ. ಬೆಲ್ಟ್, ಕಟ್ಟಿಗೆ, ಕಬ್ಬಿಣದಿಂದ ಥಳಿಸಿದ್ರು ಅಂತ ಗೊತ್ತಾಗ್ತಾ ಇದೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ. ಹೊಡೆದ ಫೋರ್ಸ್ಗೆ ಈ ಪಕ್ಕೆಲುಬು ಮುರಿದು ಒಳಗಿರುವಂಥ ಶ್ವಾಸಕೋಶಕ್ಕೆ ಚುಚ್ಚಿದೆ. ಹಾಗಾಗಿ ಸತ್ತೋಗ್ಬಿಟ್ಟು ಆತ. ಎಷ್ಟು ಅಮಲಲ್ಲಿರ್ಬೋದು, ಎಷ್ಟು ಕೇವಲ ಎಣ್ಣೆ ಅಮಲ ಅದು. ಇದು ಡ್ರಗ್ಸ್ ಅಮಲು. ಪಟ್ಟಣಗೆರೆ ಶೆಡ್ನಲ್ಲಿ 13ಕ್ಕೂ ಅಧಿಕ ರಕ್ಕಸರಿಂದ ಆರ್ಭಟ. ರಕ್ಕಸರೇ ಇವರು ಅಕ್ಷರಶಃ.
ಒಂದಿರುತ್ತೆ ರೀ, ಸಾಧಾರಣವಾಗಿ ನಾವು ಒಬ್ರಿಗೆ ಹೊಡಿತೀವಿ ಅಂತ ಇಟ್ಕೊಳ್ಳಿ, 4 ಬಾರಿಸ್ತೀವಿ ಅಂತ ಇಟ್ಕೊಳ್ಳಿ, ರಕ್ತ ಬಂದಾಗ ನಮಗೆ ಒಂಥರ ಇದಾಗ್ಲಿಕ್ಕೆ ಶುರುವಾಗುತ್ತೆ, ಗಿಲ್ಟಿ ಫೀಲ್ ಆಗಲಿ, ಇತ್ತು ಇವಾಗಲೇ ಇವಾಗ ಅಂದ್ಬಿಡ್ತೀವಿ ಅಲ್ವಾ. ಕಾಲೇಜಲ್ಲಿ ನಾವೇನು ಮಾಡಿಲ್ವ, ಪ್ರತಿಯೊಬ್ಬರು ಅದನ್ನು ಮಾಡಿರ್ತಾರೆ. ಒಂದು ಫೈಟ್ ಆಗಿರುತ್ತೆ, ಸಣ್ಣ ಪುಟ್ಟ ಗಾಯ ಆಗಿರುತ್ತೆ, ಆಮೇಲೆ ಹೋಗು ಇದು ಹೊಡೆದು ಇಂಥ ಅಜಾನುಭಾವಗಳು ಹೊಡೆದು ಆತ ಅಂಗಲಾಗ್ತಾ ಇದ್ದಾನೆ. ಅದನ್ನು ನೋಡಿದಾಗಲೂ ಕನಿಕರ ಬಂದಿಲ್ಲ ಅಂತಂದರೆ ಇದು ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಅಲ್ಲ, ಆಟಂ ಬಾಂಬ್ ಹಾಕಿದ್ದೆವು. ಇನ್ನು ಡಿ ಗ್ಯಾಂಗ್ ಹೊಡೆತಕ್ಕೆ ಎದೆಗೆ ಜೋರಾಗಿ ಪೆಟ್ಟು ಬಿದ್ದಿದೆ. ಆಮೇಲೆ ಬೆನ್ನಿನ ಮೇಲಂತೂ ಬಾಸುಂಡೆಗಳ ಸಾಕ್ಷಿಗಳೇ ಎದ್ದು ಕಾಣ್ತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಒದೆತಕ್ಕೆ ಪಕ್ಕೆಲುಬು ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿದೆ, ಮರ್ಮಾಂಗಕ್ಕೆ ಒದ್ದಿದ್ರು, ಆಮೇಲೆ ಅದನ್ನು ಒಡೆದಾಕಿದಾರ್ರೀ. ಪವಿತ್ರ ಗೌಡಗೆ ಕಳುಹಿಸಿದ ಮೆಸೇಜ್ಗಳನ್ನು ಓದಿಸೋದು, ಹೀರೋ ಆಗೋದು, ಅಲ್ಲಿ ಫೋಟೋಗಳನ್ನು ತೋರಿಸ್ತಾ ದೌರ್ಜನ್ಯ ಮಾಡೋದು. ನೋಡ ಹಿಂಗೆ ಕಳಿಸಿದ್ಯಾ, ರೇಣುಕಾಸ್ವಾಮಿ ಮರ್ಮಾಂಗಕ್ಕೂ ಬಲವಾಗಿ ಅದನ್ನು ಒಡೆಯಲಾಗಿತ್ತು. ಆ ಫೋಟೋ ನಿಮಗೆ ತೋರಿಸಿದ್ವಿ ನಾವು ಹಿಂದೆ. ರೇಣುಕಾ ಮರ್ಮಾಂಗಕ್ಕೆ ಎಲೆಕ್ಟ್ರಿಕ್ ಶಾಕ್ ಕೊಡಲಾಗಿದೆ. ರಕ್ಕಸರಿಂದ ಒದ್ದ ರಭಸಕ್ಕೆ ರೇಣುಕಾಸ್ವಾಮಿ ವೃಷಣ ಛಿದ್ರವಾಗಿತ್ತು. ರೇಣುಕಾಸ್ವಾಮಿ ಮರ್ಮಾಂಗ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು, ರಕ್ತ ಬರ್ತಾ ಇತ್ತು ಸರ್. ಅದರಿಂದ ತಲೆ ಚಿಪ್ಪಿಗೂ ತೀವ್ರ ಗಾಯವಾಗಿತ್ತು. ಬಹುದೊಡ್ಡ ಆಯುಧ ಬಳಸಿ ತಲೆ ಮೇಲೂ ದಾಳಿ ಮಾಡಿದರು ರಕ್ಕಸರು. ತಲೆ ಬುರುಡೆ ಚಿಪ್ಪಿಗೂ ತೀವ್ರವಾಗಿ ಗಾಯವಾಗಿತ್ತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ಪದೇ ಮರದ ರಿಪೀಸ್ಗಳಿಂದ ಹೊಡೆದಿದ್ರಂತೆ. ನರಳುತ್ತಿದ್ದಾಗಲೇ ಇಡೀ ದೇಹವನ್ನೇ ಎಸೆದಿದ್ರು. ಅನಾಮತ್ತಾಗಿ ಎತ್ತಿಕೊಂಡು ಗೋಡೆಗೆ ಎಸೆದಿದ್ರು ಗ್ಯಾಂಗ್. ಕಿವಿಯೊಂದನ್ನು ಕೊಯ್ದಿದ್ರು ಅನ್ನುವಂಥ ಡೌಟ್ ಇದೆ. ಕಿವಿ ಒಂದಿರಲಿಲ್ಲ. ರೇಣುಕಾಸ್ವಾಮಿಯ ಒಂದು ಕಿವಿ ಕಟ್ಟಾಗಿದೆ. ಕಿವಿ ಜೀವಂತವಾಗಿ ಇದ್ದಾಗಲೇ ಕಟ್ಟಾಗಿದ್ದೋ ಅಥವಾ ರೇಣುಕಾಸ್ವಾಮಿ ಸತ್ತ ಮೇಲೆ ಕಟ್ಟಾಗಿದೆಯೋ ಗೊತ್ತಿಲ್ಲ. ಮೃತದೇಹ ಸಿಕ್ಕಲ್ಲಿ ಕಿವಿಯ ಅವಶೇಷ ಸಿಕ್ಕಿಲ್ಲ. ಆದರೆ ಕಿವಿ ತುಂಡಾಯಿತೋ ಕತ್ತರಿಸಿ ಹಾಕಿದ್ರೋ ಗೊತ್ತಿಲ್ಲ. ಚರ್ಮ ಸುಲಿದಿದ್ರ, ದೇಹ ಕಪ್ಪು ಗುರುತುಗಳಿಂದ ವಿಚಿತ್ರವಾಗಿ ಕಾಣ್ತಾ ಇತ್ತು. ಎಲೆಕ್ಟ್ರಿಕ್ ಶಾಕ್ ನೀಡಿ ಚಿತ್ರಹಿಂಸೆ ಕೊಟ್ಟಿದ್ದಕ್ಕೆ ಹಿಂಗಾಯಿತು ಅಂತ ಹೇಳ್ತಾ ಇದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಕೈ ಮೇಲಿನ ಹಚ್ಚೆಯನ್ನು ಕೈ ಮೇಲಿನ ಹಚ್ಚೆಗೆ ಸಿಗರೆಟ್ ಸುಟ್ಟು ಅದನ್ನು ತೆಗಿತಾರೆ. ಏನೋ ಹಚ್ಚೆ ಹಾಕಿ ಆ ಥರ ಕೈ ಮೇಲಿನ ಹಚ್ಚೆಯನ್ನು ಸಿಗರೆಟ್ನಿಂದ ಸುಟ್ಟಿದ್ದಾರಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇರೋದು. ವಿಡಿಯೋ ರೆಕಾರ್ಡ್ ಆಗಿದೆ. ಅಲ್ಲೇ ಮಾಡುವಾಗ ರೆಕಾರ್ಡ್ ಮಾಡ್ತಾ ಇದ್ದಂತೆ ದರ್ಶನ್ ಶಿಷ್ಯ ಖುದ್ದು ದರ್ಶನ್ ಹೇಳ್ತಾ ಇದ್ರಂತೆ ಹೊಡಿತಿರುವಾಗ, ರೆಕಾರ್ಡ್ ಮಾಡು ಅಂತೇಳಿ. ಯಾಕೆ ರೆಕಾರ್ಡ್ ಗೊತ್ತಾ? 3 ಸೆಕೆಂಡ್ ವಿಡಿಯೋ ರೆಕಾರ್ಡ್ ಆಗಿದೆಯಂತೆ. ಪ್ರದೋಷ್ ರೆಕಾರ್ಡ್ ಮಾಡಿದ್ದಾನಂತೆ. ವಿಡಿಯೋ ಮಾಡ್ಕೊ ಅಂತ ಖುದ್ದು ದರ್ಶನ್ ಹೇಳಿದ್ರಂತೆ. ಆಮೇಲೆ ಅದನ್ನು ಅವರ ಮುಂದೆ, ಅಂದರೆ ನಾನು ಮಾಡಬಾರ್ದಿತ್ತು ಅಂತ ಅವನು ಕ್ಷಮೆ ಕೇಳೋದು, ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಬಿಟ್ಟು ನೋಡಿದ್ರೆ ಕ್ಷಮೆ ಕೇಳಿದ್ದಾನಂತೆ. ಇವರು ಜನರಲ್ಲಿ ಭೀತಿ ಮೂಡಿಸೋದು. ಇದೇನು ಗೊತ್ತಾ, ಮೊದಲೆಲ್ಲ ರೌಡಿಗಳು ಮಾಡ್ತಾ ಇದ್ರಲ್ಲ, ಅದನ್ನು ಫ್ಯಾನ್ಸ್ ಹೆಸರಲ್ಲಿ ಇವರು ಮಾಡ್ತಿರೋದು. ಅದಕ್ಕೆ ಸಪೋರ್ಟ್ ಯಾಕೆ ಕೊಡಬೇಕಾಗಿತ್ತು ದರ್ಶನ್? ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.